ನಮಸ್ಕಾರ ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕು ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಬೆಳಗಾವಿ ಮೇಲೆ ದಂಡೆತ್ತಿ ಬಂದ ಸಪ್ತ ನದಿಗಳು, ಗೋಕಾಕ್ಗೆ ನುಗ್ಗಿ ಘಟಪ್ರಭೆ ದಾಂಗುಡಿ, ನೂರಾರು ಹಳ್ಳಿಗಳು ಕೃಷ್ಣಾರ್ಪಣ, 41 ಸೇತುವೆಗಳ ಜಲಾಧೀನ, ಚಿಕ್ಕೋಡಿ ಭಾಗದಲ್ಲಿ ಕೋಡಿ ಒಡೆದ ನದಿಗಳ ಪ್ರವಾಹ. ಶಾಂತಮಾತೆ ಕಾವೇರಿ ಪ್ರಕೋಪದಿಂದ ನೋವಿನ ಪ್ರಲಾಪ, ಕನ್ನಂಬಾಡಿಯಲ್ಲಿ ಕ್ಷಣ ಕ್ಷಣಕ್ಕೂ ಒಳಹರಿವು ಏರಿಕೆ, ಹಲವೆಡೆ ನಿಷೇಧಾಜ್ಞೆ. ತಮಿಳುನಾಡಿನ ಮೆಟ್ಟೂರು ಸಹ ಭರ್ತಿ, ಜಲಪಾತಗಳ ಸಿಹಿಪಾಕ. ತುಂಗಭದ್ರೆ ರೌದ್ರಾವತಾರಕ್ಕೆ ಕಂಪ್ಲಿಗೂ ಕಂಟಕ, ರಾಯಚೂರಿನ ಲಕ್ಷ್ಮೀ ನರಸಿಂಹನಿಗೆ ಕೃಷ್ಣೆ ದಿಗ್ಬಂಧನ. ಬಸವಸಾಗರದಿಂದ 3 ಲಕ್ಷ ಕ್ಯೂಸೆಕ್ ಹೊರಕ್ಕೆ, ಶಿರಾಡಿ ಘಾಟ್ ಬಳಿ ರೈಲ್ವೆ ಟ್ರ್ಯಾಕ್ ಮೇಲೆ ಗುಡ್ಡ ಕುಸಿತ. ಹನ್ನೆರಡನೇ ದಿನವೂ ಶಿರೂರು ಗುಡ್ಡ ಕುಸಿತದ ಹೆಣಗಾಟ, ಲಾರಿ ಹುಡುಕಾಟಕ್ಕೆ ಬಂದ ಈಶ್ವರ ಮಲ್ಪೆ ತಂಡ. ತಂದೆಯ ಮೂಳೆಯನ್ನಾದರೂ ಹುಡುಕಿಕೊಡಿ ಅಂತ ಜಗನ್ನಾಥನ ಮಗಳ ಆಕ್ರಂದನ. ಜೈಲು ಹಕ್ಕಿ ದರ್ಶನ್ಗೆ ನಿಶ್ಚಿತವಾಗಿ ಕಾಡ್ತಾ ಇದೆ ಪಶ್ಚಾತ್ತಾಪ. ತನ್ನ ಪರವಾಗಿ ಸಂತ್ರಸ್ತ ಕುಟುಂಬದ ಭೇಟಿಗೆ ಬಂದ್ರ ವಿನೋದ್ ರಾಜ್, ದಾಸನಿಗೆ ಕ್ಷಮೆ ಇಲ್ಲ ಎಂದು ರೇಣುಕಾಸ್ವಾಮಿ ಹೆತ್ತವರು ಹೇಳಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.